ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಗು. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಕೂಡ ಎಂದಿನಂತೆ ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ತಮ್ಮ ಪ್ರೀತಿ, ತಮ್ಮ ಬೆಂಬಲ ಸದಾ ಇರಲಿ. ತಾವು ನೀಡುವ ಸಹಾಯ ಏನಿದೆ ಅದೇ ಈ ಸ್ವತಂತ್ರ ಪತ್ರಿಕೋದ್ಯಮದ ಜೀವಾಳ. ತಾವು ನನ್ನನ್ನು ಬೆಳೆಸುತ್ತಿದ್ದೀರಿ, ತಾವು ನನ್ನನ್ನು ಉಳಿಸುತ್ತಿದ್ದೀರಿ, ತಾವು ನನ್ನನ್ನು ಬೆನ್ನು ತಟ್ಟುತ್ತಿದ್ದೀರಿ. ಅದಕ್ಕಾಗಿ ನಾನು ತಮಗೆ ಸದಾ ಕೃತಜ್ಞನಾಗಿ ಇರ್ತೇನೆ. ಇವತ್ತು ಗುಜರಾತ್ನಲ್ಲಿ ಗ್ಲೋಬಲ್ ಟ್ರೇಡ್ ಸಮಿಟ್ ನಡೀತಾ ಇದೆ. ವಿಶ್ವದ ಬೇರೆ ಬೇರೆ ದೇಶಗಳ ಉದ್ಯಮಿಗಳು ಗುಜರಾತ್ಗೆ ಆಗಮಿಸ್ತಿದ್ದಾರೆ. ವೈಬ್ರೆಂಟ್ ಗುಜರಾತ್. ವೈಬ್ರೆಂಟ್ ಅನ್ನುವ ಈ ಶಬ್ದ ಈ ಬೆಳಗ್ಗೆ ನನ್ನನ್ನು ಕಾಡ್ತಾ ಇದೆ. ಯಾವ ರೀತಿಯ ವೈಬ್ರೆಂಟ್ ಇದು? ಯಾವ ರೀತಿಯ ಗುಜರಾತ್ ಮಾದರಿ? ಆ ಮಾದರಿಯ ಮೂಲ ತತ್ವಗಳು ಯಾವುವು? ಯಾಕಾಗಿ ಗುಜರಾತ್ ನಮಗೆ ಮಾದರಿ ಆಗಬೇಕು? ಗುಜರಾತ್ ಮಾದರಿಯ ಹಲವಾರು ವಿಷಯಗಳು ಬಹಿರಂಗವಾಗ್ತಾ ಇದೆ. ಗುಜರಾತ್ನಲ್ಲಿ ಯಾವ ರೀತಿಯ ಆಡಳಿತ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಇದಕ್ಕೆ ಪ್ರತಿಯಾಗಿ ಗುಜರಾತ್ ಮಾದರಿಯ ಪ್ರಚಾರ. ಇವತ್ತು ನಡೆಯುವ ಗ್ಲೋಬಲ್ ಈ ಒಂದು ಟ್ರೇಡ್ ಸಮಿಟ್ ಏನಿದೆ, ಇದರಲ್ಲೂ ಕೂಡ ವಿಶ್ವದ ಹಲವು ಉದ್ಯಮಿಗಳು ಬರ್ತವೆ. ವ್ಯಾಪಾರದ ಬಾಗಿಲು ತೆರೆದುಕೊಳ್ಳುತ್ತೆ. ಆದರೆ ಗುಜರಾತ್ ಸರ್ಕಾರಕ್ಕೆ ಇವತ್ತಿನ ದಿನ ಒಳ್ಳೆಯ ದಿನ ಅಲ್ಲ. ನಿನ್ನೆನೇ ಅವರಿಗೆ ಅಪಶಕುನ ಆಗೋಗಿದೆ. ಸರ್ಕಾರವನ್ನು ಸರ್ವೋಚ್ಚ ನ್ಯಾಯಾಲಯ ಚಾಟಿ ಹಿಡಿದು ಬಾರಿಸಿದೆ. ಇದನ್ನು ನೋಡಿದಾಗ ಸಂತೋಷ ಆಗುತ್ತೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಕೂಸೋದಿಲ್ಲ. ನಿನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಲ್ಕಿಸ್ ಬಾನು ಪ್ರಕರಣ ಏನಿದೆ, ಆ ಪ್ರಕರಣದ ತೀರ್ಪು ಬಂದು 11 ಅಪರಾಧಿಗಳನ್ನು ನ್ಯಾಯಾಲಯದ ಆಶಯಗಳಿಗೆ ವಿರುದ್ಧವಾಗಿ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿತ್ತು ಅನ್ನೋದು ಈ ತೀರ್ಪಿನಿಂದ ಸಾಬೀತಾಗಿದೆ. 2002 ಗೋಧ್ರಾ ಹತ್ಯಾಕಾಂಡದ ನಂತರದ ಸ್ಥಿತಿ. ಅವತ್ತು 11 ಜನರ ತಂಡ ಬಲ್ಕಿಸ್ ಬಾನು ಅನ್ನುವ ಹೆಣ್ಣು ಮಗಳ ಮನೆಗೆ ದಾಳಿ ಮಾಡುತ್ತೆ. ಅಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ. ಆ ಮನೆಯ 7 ಜನರನ್ನು ಹತ್ಯೆ ಮಾಡಲಾಗುತ್ತೆ. ಯಾವುದೇ ನಾಗರಿಕ ಸಮಾಜ ಇಂತಹ ಘಟನೆಯನ್ನು ಒಪ್ಪಿಕೊಳ್ಳುವುದು ಸಾಧ್ಯ ಇಲ್ಲ. ನೀವು ರಾಮನ ಭಜನೆ ಮಾಡಿ, ಕೃಷ್ಣನ ಭಜನೆ ಮಾಡಿ, ಅಲ್ಲಾನ ಭಜನೆ ಮಾಡಿ, ಯೇಸುವನ್ನು ಸ್ತುತಿಸಿ. ಆದರೆ ನಿಮ್ಮೊಳಗಿರುವ ರಾಕ್ಷಸ ಇದನ್ನಲ್ಲ, ಆ ರಾಕ್ಷಸ ಕ್ರೂರಿ. ಅಂಥ 11 ಜನ ಏನಿದ್ದಾರೆ ಅವರು ಸಾಮೂಹಿಕ ಅತ್ಯಾಚಾರ ನಡೆಸಿತು. ಭಾರತ ಮಾತೆ ಬಹುಮಟ್ಟಿಗೆ ಕಣ್ಣೀರು ಹಾಕಿದ್ರು ಅಂತ ಅನಿಸುತ್ತೆ. ಭಾರತ ಮಾತೆಯ ಕಣ್ಣೀರು ಏನಿದೆ, ಆ ಕಣ್ಣೀರಿಗೆ ಅಡೆತಡೆ ಇರಲಿಲ್ಲ. ಇವರು ಶಿಕ್ಷೆ ಆಯಿತು. ಅದರ ಘಟನಾವಳಿಗಳು ತಮಗೆ ಗೊತ್ತಿದೆ. ಅಹಮದಾಬಾದ್ನ ರಂದಿಕ್ಪುರ್ ಅನ್ನುವ ಗ್ರಾಮದಲ್ಲಿ ಈ 21 ವರ್ಷ ಆಗ ಬಲ್ಕಿಸ್ ಬಾನು ಅವರಿಗೆ ಅವರ ಮೇಲೆ, ಅವರ ಕುಟುಂಬದ 7 ಜನರನ್ನು ಹತ್ಯೆ ಮಾಡಿ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಯಿತು. ಮನುಷ್ಯರಾದರು, ಹೃದಯ ಇದ್ದರು. 1 ನಿಮಿಷ ಈ ಪ್ರಕರಣದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಹೃದಯ ಕರಗದಿಲ್ವಾ? ಕರಗಲ್ಲ ಅನಿಸುತ್ತೆ. ಯಾಕೆಂದರೆ ಭಾಳಷ್ಟು ಜನರ ಮನಸ್ಸಿನಲ್ಲಿ ಈ ರಾಕ್ಷಸ ತಾಂಡವವಾಡ್ತಾ ಇದ್ದಾರೆ. ಹಾಗೆಯೇ 2003 ಡಿಸೆಂಬರ್ನಲ್ಲಿ ಬಲ್ಕಿಸ್ ಬಾನು ಪ್ರಕರಣದ ತನಿಖೆ ನಡೆಸೋದಕ್ಕೆ CBIಗೆ ಸುಪ್ರೀಂ ಕೋರ್ಟು ಸೂಚನೆ ನೀಡುತ್ತೆ. 2008 ಜನವರಿ 21ರಂದು ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ 11 ಮಂದಿಯ ಅಪರಾಧ ಸಾಬೀತುಪಡಿಸಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಶೇಷ ನ್ಯಾಯಾಲಯ ನೀಡುತ್ತೆ.
ಹಾಗೆಯೇ 2017ರ ಮೇಯಲ್ಲಿ ಅಪರಾಧಿಗಳ ಜೀವಾವಧಿ ಶಿಕ್ಷೆಯನ್ನು ಬಾಂಬೆ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. 2022ರ ಮೇ 13ರಂದು ಅವಧಿಗೂ ಮುನ್ನ ಬಿಡುಗಡೆಗೊಳಿಸಬೇಕು ಅವರಿಗೆ ಅಂತ ಕೋರಿ ಅಪರಾಧಿಗಳಲ್ಲಿ ಒಬ್ಬರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. 1992ರ ಗುಜರಾತ್ ಕ್ಷಮಾಪಣಾ ನೀತಿ ಅಡಿಯಲ್ಲಿ ಪರಿಗಣಿಸೋದಕ್ಕೆ ಗುಜರಾತ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿಂದ ನಿರ್ದೇಶನ ಬರುತ್ತೆ. ಇದು ಘಟನಾವಳಿಗಳು. ಇವರಿಗೆ ಕ್ಷಮಾರ್ಹಕ್ಕೆ ಇವರು ಯೋಗ್ಯರಾದವರೇ. ಒಂದು ನಿಮಿಷ ಯೋಚನೆ ಮಾಡಿ. ಸನ್ನಡತೆಯ ಆಧಾರದ ಮೇಲೆ ಯಾವುದು ಸನ್ನಡತೆ? ಇದೇ ಸನ್ನಡತೆನ ಸಾಮೂಹಿಕ ಅತ್ಯಾಚಾರ ನಡೆಸಿ ಆ ಕುಟುಂಬದ 7 ಜನರ ಹತ್ಯೆ ಮಾಡಿದಂಥ ದುಷ್ಟರು ಇವರು. ಗುಜರಾತ್ ಸರ್ಕಾರ ಅವರನ್ನ ಬಿಡುಗಡೆಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ. ಇದಾದ ಮೇಲೆ ಅವರ ಬಿಡುಗಡೆಯಾಗುತ್ತೆ. ಅವತ್ತಿನ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಮೂಡದಿದ್ದರೆ ನೀವು ಯೋಗ್ಯರಲ್ಲ. BJPಯ ಶಾಸಕರು, ನಾಯಕರುಗಳು ಈ 11 ಜನರನ್ನು ಜೈಲಿನ ಎದುರುಗಡೆ ಸ್ವಾಗತಿಸ್ತಾರೆ. ಅವರಿಗೆ ಮಾಲೆ ಹಾಕಲಾಗುತ್ತೆ. ಅವರು ವಿಜೃಂಭಿಸ್ತಾರೆ. ಆಗಲೇ ಭಾರತ ಮಾತೆಯ ಕಣ್ಣೀರು ಇನ್ನಷ್ಟು ಹೊರದಿರಬಹುದು. ಆ ಕೃತ್ಯವನ್ನು ಎಸಗಿದ್ದಕ್ಕೆ ಶಿಕ್ಷೆ ಆಗುವುದೇ ಬೇಡವಾ? ಆದರೆ ಇದಕ್ಕೆ ಕಾರಣ ಏನು? ಸೊ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಕರ್ನಾಟಕದವರೇ ಆದಂತಹ BV ನಾಗರತ್ನ ಅವರು ಒಂದು ಮಾತನ್ನು ಹೇಳ್ತಾರೆ. ಅದನ್ನು ನಾವೀಗ ನೋಡಲೇಬೇಕು. ಸಮಾಜವು ಮಹಿಳೆಯನ್ನು ಎಷ್ಟೇ ಮೇಲ್ಮಟ್ಟದಲ್ಲಿ ಇರಿಸಲಿ ಅಥವಾ ಎಷ್ಟೇ ಕೆಳಮಟ್ಟದಲ್ಲಿ ಇರಿಸಲಿ, ಆಕೆ ಯಾವುದೇ ನಂಬಿಕೆಯನ್ನು ಹೊಂದಿರಲಿ, ಆಕೆ ಯಾವುದೇ ಮತಕ್ಕೆ ಸೇರಿದವಳಾಗಿರಲಿ, ಆಕೆ ಗೌರವಕ್ಕೆ ಅರ್ಹಳು ಅಂತ ತೀರ್ಪಿನಲ್ಲಿ BV ನಾಗರತ್ನ ಅವರು ಹೇಳ್ತಾರೆ. ಭಾರತ ಮಾತೆ ಅಂತ ಕ್ಯಾಲೆಂಡರ್ ಹಾಕಿಕೊಳ್ಳುವ ಜನ ಅವರು ಈ ಆರೋಪಿಗಳೆಲ್ಲ ಇವರು ಅಪರಾಧಿಗಳ ಬಿಡುಗಡೆಗೆ ಸಂಭ್ರಮಿಸ್ತಾರೆ. ಮಹಿಳೆಯರನ್ನು ಬಾಯಿ ಅವ್ರ ಬೆಹನೋಜಿ ಬೆಹನೋ ಅನ್ನೋವರು ಆ ಪಕ್ಷಕ್ಕೆ ಸೇರಿದ ಜನ. ತಾಯಂದಿರು ಪ್ರತ್ಯೇಕ ಸ್ಥಾನ ಅಂತೇಳಿ ತಮ್ಮ ಕಾರ್ಯಕ್ರಮಗಳಲ್ಲಿ ತಾಯಂದಿರು ಅಂತ ಪೂಜೆ ಮಾಡುವ ನಾಟಕ ಆಡುವ ಜನ ಅವರೇ ಹೋಗಿ ಈ ದುಷ್ಟರನ್ನು ಅವರನ್ನು ಸ್ವಾಗತಿಸ್ತಾರೆ ಜೈಲಿನ ಎದುರುಗಡೆ. ಈಗ ಬಲ್ಕಿಸ್ ಬಾನು ಅನ್ನುವ ಹೆಣ್ಣು ಮಗಳ ಬಗ್ಗೆ ಒಂದು ನಿಮಿಷ ಆಲೋಚನೆ ಮಾಡಿ. ಆಕೆ ಯಾವ ಧರ್ಮಕ್ಕೆ ಸೇರಲಿ, ಅವರ ನಂಬಿಕೆ ಏನಾಗಲಿ, 21 ವರ್ಷ ಆಕೆಗೆ ಆಕೆಯ ಬದುಕಿಗೆ ಬೆಂಕಿ ಇಟ್ಟರಲ್ಲ, ಆಕೆಯ ಕುಟುಂಬವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರಲ್ಲ, 7 ಜನರ ಹತ್ಯೆ ಮಾಡಿದ್ರಲ್ಲ. ಅಂತಹ ಘಟನೆ ನಡೆದ ಮೇಲೆ ಒಂದು ಸರ್ಕಾರ ಅವರನ್ನು ಬಿಡುಗಡೆಗೊಳಿಸುತ್ತೆ ಅಂದರೆ ಇದೇ ಗುಜರಾತ್ ಮಾದರಿನ? ಆಲೋಚಿಸಿ. ಗುಜರಾತ್ ಮಾದರಿ ಯಾವುದು? ಇದೇ ಗುಜರಾತ್ ಮಾದರಿನ? ಹತ್ಯಾಕಾಂಡದ ರಾಜಕೀಯ ಲಾಭವನ್ನು ಪಡೆಯುವುದು ಗುಜರಾತ್ ಮಾದರಿನ? ಹಲವಾರು ಜನರ ಮಾರಣ ಹೋಮವನ್ನು ಮಾಡುವುದು ಗುಜರಾತ್ ಮಾದರಿನ? ಸಾಮೂಹಿಕ ಅತ್ಯಾಚಾರ ಮಾಡಿದವರನ್ನು ವಿಜೃಂಭಣೆಯಿಂದ ಸ್ವಾಗತಿಸುವುದು ಗುಜರಾತ್ ಮಾದರಿನ? ಸೊ ಸುಪ್ರೀಂ ಕೋರ್ಟ್ನ ನಿನ್ನೆಯ ತೀರ್ಪು ಏನಿದೆ, ಆ ತೀರ್ಪು ನ್ಯಾಯಾಂಗದ ಮೇಲೆ ಮತ್ತೆ ಭರವಸೆ ಮೂಡುವಂತೆ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಬಲ್ಕಿಸ್ ಬಾನು ಅದೇ ಮಾತನ್ನು ಹೇಳ್ತಾರೆ. ನನ್ನ ಮೇಲಿದ್ದ ಬಹುದೊಡ್ಡ ಹೊರೆ ಇಳಿದಂತೆ ಆಯಿತು ಅನ್ನುವ ಮಾತನ್ನು ಹೇಳ್ತಾರೆ. ಇದು ಈ ದೇಶದ ಶಕ್ತಿ ಕಣ್ರಿ. ಈ ದೇಶದ ಪುರಾಣ ಇತಿಹಾಸಗಳಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಂಬಿಕೆ. ಅದರಂತೆ ನೀವು ಭಾರತದ ಬಹುತೇಕ ಪುರಾಣಗಳಲ್ಲಿ ಇದೇ ಮಾತನ್ನು ಹೇಳಲಾಗತ್ತೆ. ಸತ್ಯ ಯಾವುದು, ನೀತಿ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ಧರ್ಮಗಳು ವಿವರಣೆಗಳಿವೆ. ಆದರೆ ಅದನ್ನು ಅನುಸರಿಸದೆ ರಾಜಕಾರಣ ಮಾಡ್ತಾ ಹೋದರೆ ಇಂತಹ ಸ್ಥಿತಿ ಬರುತ್ತೆ. ಸೊ ಏನು ಹೇಳಿದ್ರು ಬಲ್ಕಿಸ್ ಬಾನು, ಒಂದು ನಿಮಿಷ ತಾವು ಕೇಳಿಸ್ಕೋಬೇಕು. ಪರ್ವತದಷ್ಟು ದೊಡ್ಡದಾದ ಕಲ್ಲೊಂದನ್ನು ನನ್ನ ಎದೆಯ ಮೇಲಿಂದ ಎತ್ತಿ
ಪಕ್ಕಕ್ಕೆ ಇರಿಸಿದಂತೆ ನಾನು ಮತ್ತೆ ಉಸಿರಾಡಬಹುದು ಎಂಬಂತೆ ಅನಿಸುತ್ತಿದೆ. ನ್ಯಾಯವು ಈ ಬಗೆಯಲ್ಲಿ ನನ್ನ ಅನುಭವಕ್ಕೆ ಬರುತ್ತಿದೆ. ಒಬ್ಬ ಹೆಣ್ಣು ಮಗಳು ಆಕೆಯ ಧರ್ಮ ಇದೆಯಲ್ಲ, ಆಕೆಯ ಧರ್ಮ ಮುಖ್ಯ ಅಲ್ವೇ ಅಲ್ಲ. ಮುಖ್ಯವಾಗುವುದು ಆಕೆಯ ಮೇಲೆ ನಡೆದಂಥ ದೌರ್ಜನ್ಯ ಅಂತ. ಸೊ ಈ ಕ್ಷಮಾದಾನವನ್ನು ರದ್ದುಪಡಿಸುವ ಸಂದರ್ಭದಲ್ಲಿ ಈ ಆರೋಪಿಗಳು ಒಬ್ಬರು ನ್ಯಾಯಾಂಗವನ್ನೇ ದಾರಿ ತಪ್ಪಿಸಿದ್ದಾರೆ ಅನ್ನುವ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಈ ದಾರಿ ತಪ್ಪಿಸುವ ಕೆಲಸ ಏನಿದೆ, ಈ ಕೆಲಸದಲ್ಲಿ ಪಾಲುದಾರರು ಯಾರ್ಯಾರು, ಇದರಲ್ಲಿ ಗುಜರಾತ್ ಮಾದರಿಯ ಕಾಂಟ್ರಿಬ್ಯೂಷನ್ ಎಷ್ಟು? ಒಂದು ನಿಮಿಷ ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿ, ನಿಮ್ಮ ಧರ್ಮವನ್ನು ಬಿಟ್ಟು ಆಲೋಚನೆ ಮಾಡಿ. ಮನುಷ್ಯತ್ವ ಅನ್ನುವುದಿದೆಯಲ್ಲ, ಮನುಷ್ಯತ್ವ ಎಲ್ಲ ಧರ್ಮಕ್ಕಿಂತ ಮುಖ್ಯವಾದ್ದು. ಮನುಷ್ಯನ ಬದುಕು ಎಲ್ಲದಕ್ಕಿಂತ ಮುಖ್ಯವಾದ್ದು. ಮಹಿಳೆಯರಿಗೆ ನಾವು ಗೌರವ ಕೊಡ್ತೀವಿ ಅನ್ನೋದು ಯಾವುದೋ ಪುಸ್ತಕಗಳಲ್ಲಿ ಇರುವ ವಿಚಾರ ಅಲ್ಲ. ಮಹಿಳೆಯರಿಗೆ ಗೌರವ ಕೊಡಬೇಕಾದ್ದು, ಅವರನ್ನು ಸಮಾನವಾಗಿ ನಡೆಸಿಕೊಳ್ಳಬೇಕಾದ್ದು ಎಲ್ಲರ ಕರ್ತವ್ಯ. ಆದರೆ ಕ್ರೌರ್ಯ, ಇದನ್ನು ನಾನು ರಾಜಕೀಯ ಕ್ರೌರ್ಯ ಅಂತ ಕರೀತೀನಿ. ರಾಜಕೀಯ ಕ್ರೌರ್ಯ ವಿಜೃಂಭಿಸುವ ಸಂದರ್ಭದಲ್ಲಿ ದೇಶ ಅಳುತ್ತೆ, ದೇಶ ಕಣ್ಣಿಗೆ ಹಾಕುತ್ತೆ. ಈ ಭಾರತ ಅನ್ನುವ ಈ ದೇಶ ಇದೆಯಲ್ಲ, ಇದು ಧರ್ಮದ ಆಧಾರದ ಮೇಲೆ ನಿರ್ಮಾಣ ಮಾಡಿದ ದೇಶ ಅಲ್ಲ. ಈ ದೇಶ ಮಾನವೀಯತೆ ಆಧಾರದ ಮೇಲೆ ನಿರ್ಮಾಣಗೊಂಡದ್ದು. ಅದು ನಮ್ಮ ಇತಿಹಾಸ. ಭಕ್ತಿ ಅನ್ನುವುದಿದೆಯಲ್ಲ, ಅದು ಮಾರಾಟದ ವಸ್ತು ಅಲ್ಲ. ಕೃಷ್ಣನಾಗಲಿ ಹಾಗೆಯೇ ರಾಮನಾಗಲಿ ಅವರು ಬಹಳ ಸ್ಪಷ್ಟವಾಗಿ ಯಾವುದು ಭಕ್ತಿ, ಯಾವುದು ಧರ್ಮನಿಷ್ಠೆ ಅನ್ನುವುದನ್ನು ಹೇಳಿದ್ದಾರೆ. ನಿನ್ನ ಧರ್ಮವನ್ನು ನೀನು ಪಾಲಿಸು ಅನ್ನುವ ಮಾತನ್ನು ಹೇಳ್ತಾರೆ. ನಿನ್ನ ಧರ್ಮ ಯಾವುದು ಅನ್ನುವ ವಿವರಗಳು ನಮಗೆ ಸಿಗ್ತವೆ. ನಾವು ಬಹಳ ಸ್ಪಷ್ಟವಾಗಿ ವೇದ ಮತ್ತು ಉಪನಿಷತ್ತುಗಳನ್ನು, ಪುರಾಣಗಳನ್ನು ಎಲ್ಲ ಓದಿದರೆ ಅದರ ಮೂಲ ತತ್ವ ಏನಿದೆ ಅದು ಮನುಷ್ಯತ್ವವೇ ಆಗಿದೆ. ಅಲ್ಲಿ ಧರ್ಮ ಅನ್ನುವುದೇನಿದೆ, ದೇವರು ಒಂದೇ ಅನ್ನುವ ಮಾತನ್ನು ಧರ್ಮ ಕಲಿಸುತ್ತೆ. ದೇವರು ಬೇರೆ ಬೇರೆ ಅಲ್ಲ, ಹೆಸರು ಬೇರೆ. ದೇವನೊಬ್ಬ, ನಾಮ ಹಲವು ಅನ್ನುವ ಮಾತನ್ನು ನನ್ನ ಹಿಂದೂ ಧರ್ಮ ಕಲಿಸುತ್ತೆ. ಆದರೆ ಧರ್ಮವನ್ನು ರಾಜಕೀಯಕ್ಕಾಗಿ ಬಳಸಿಕೊಂಡ ನೀಚರು, ಅಯೋಗ್ಯರು, ಸ್ವಲಾಭಕ್ಕಾಗಿ ರಕ್ತಪಾತವನ್ನು ನಡೆಸುವ ಜನ ಏನಿದಾರಲ್ವ, ಅವರು ಧರ್ಮಿಗಳಲ್ಲ, ಅಧರ್ಮಿಗಳು. ಅವರು ಸಮಾಜವನ್ನು ಉಳಿಸಲಾರರು. ಅವರಿಗೆ ಸಮಾಜ ಮುಖ್ಯ ಅಲ್ಲ, ಅವರಿಗೆ ಹಿಂದೂ ಧರ್ಮ ಕೂಡ ಮುಖ್ಯ ಅಲ್ಲ. ಅವರು ಯಾರೂ ಕೂಡ ವೇದ ಉಪನಿಷತ್ತು ಅದರ ತತ್ವಗಳು, ಅಂದರೆ ಧರ್ಮ ಏನಿದೆ, ಧರ್ಮ ಒಂದು ಕಾಲದ ಜೊತೆ ಮುಖಾಮುಖಿ ಆಗಬೇಕು. ಈ ಕಾಲದಲ್ಲಿ ಕೆಲವು ಧಾರ್ಮಿಕ ಅಂಶಗಳು ಮುಖ್ಯ ಆಗದೇ ಇರಬಹುದು. ಅದು ನಮಗೆ ಗೊತ್ತಿರಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಧರ್ಮ ಅನ್ನುವುದು ಅನುಭವಿಸುತ್ತಿರುವುದು. ಧರ್ಮ ಅನ್ನುವುದು ದೇವರು ಅನ್ನುವ ಮಹಾಶಕ್ತಿಯನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಬೇಕಾದ್ದು. ಕೋಮುಗಲಭೆ ಎಬ್ಬಿಸುವುದಲ್ಲ, ಅತ್ಯಾಚಾರ ಮಾಡುವುದಲ್ಲ, ಒಂದು ಅನ್ಯ ಧರ್ಮೀಯರು ಅನ್ನುವ ಕಾರಣಕ್ಕಾಗಿ ಒಂದು ಕುಟುಂಬವನ್ನೇ ನಾಶಪಡಿಸುವುದಲ್ಲ. ಅಂಥ ಹಲವು ಘಟನೆಗಳು ಈ ದೇಶದಲ್ಲಿ ನಡೆದು ಹೋಗಿವೆ. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಏನಿದೆ ಅದು ನಮಗೆ ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ನೀಡುತ್ತೆ ಅಂತೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀವಿ. ತಾವು ದಯವಿಟ್ಟು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಅದು ತಲುಪಲಿ. ಅದರಂತೆ ಸಾಧ್ಯ ಆದಷ್ಟು ಸಹಾಯ ಮಾಡಿ. ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ದಿನ ಒಳ್ಳೆಯದಾಗಲಿ. ನಮಸ್ಕಾರ.